ಬಾಗಲಕೋಟೆ ಅಖಾಡದಲ್ಲಿ ಜನ ಕಾಂಚಾಣ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಬಿರುಸಿನ ಮತದಾನ, ಮತ್ತೊಂದು ಕಡೆ ಕಾಂಚಾಣದ ಸದ್ದು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಅಖಾಡದಲ್ಲಿ ಜನ ಕಾಂಚಾಣದ್ದೇ ಸದ್ದು. ಹಾಡ ಹಗಲೇ ಮತದಾರರಿಗೆ ಹಣ ಹಂಚಿಕೆ ಆರೋಪ ಕಾಂಗ್ರೆಸ್ನ ವಿರುದ್ಧ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಮುಖಂಡರಿಂದ ಹಣ ಹಂಚಿಕೆ ಅಂತ ಮಹಿಳೆ ಹೇಳಿರೋದು. 500 ರೂಪಾಯಿ ನೋಟು ಪ್ರದರ್ಶನ ಮಾಡಿದ್ದು ಮಹಿಳಾ ಮತದಾರರು. ನವನಗರದ ವಾಂಬೆ ಕಾಲೋನಿಯಲ್ಲಿ ಹಣ ಹಂಚಿಕೆ. ಕಾಂಗ್ರೆಸ್ ಮುಖಂಡ ಸಂತೋಷ್ ಕಾರಿಗೆ ಸ್ಥಳೀಯರು ಈ ಸಂದರ್ಭದಲ್ಲಿ ಮುತ್ತಿಗೆ ಹಾಕಿರುವ ಘಟನೆಯೂ ಕೂಡ ನಡೆದಿದೆ. ನೋಡಿ, ಈ ಮಹಿಳೆ ನೇರವಾಗಿ ಕಾಂಗ್ರೆಸ್ ಹೆಸರನ್ನ ಹೇಳ್ತಾ ಇದ್ದಾರೆ. 500 ರೂಪಾಯಿ ನೋಟ್ ಕೊಟ್ಟರು. ಯಾರು ಕೊಟ್ಟರು ಅಂತಂದ್ರೆ ಕಾಂಗ್ರೆಸ್ನವರು ಅಂತ ಹೇಳ್ತಿದ್ದಾರೆ. ಈ ರೀತಿ ಜನ ಕಾಂಚಾಣದ ಸದ್ದು ಕೂಡ ಬಾಗಲಕೋಟೆ ಕ್ಷೇತ್ರದಲ್ಲಿ. ಒಂದ್ ಕಡೆ ರಣ ಬಿಸಿಲು, ಮತ್ತೊಂದು ಕಡೆ ಬಿಸಿ ನೋಟು. 500 ರೂಪಾಯಿ ಇಸ್ಕೋ, ವೋಟ್ ಹಾಕು ಅನ್ನೋ ರೀತಿಯ ಪರಿಸ್ಥಿತಿ ಅಲ್ಲಿದೆ. ಅಲ್ಲಿ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ನೀವು ವಿಡಿಯೋನೂ ಕೂಡ ಗಮನಿಸಬಹುದು. ಒಬ್ಬ ಮಹಿಳೆಯ ಕೈಯಲ್ಲಿ 500 ರೂಪಾಯಿ ನೋಟು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸಿದ್ದು ದುತ್ತುರ್ಗಾವಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ ಬಾಗಲಕೋಟೆಯಲ್ಲಿ ಭಾರಿ ಭರ್ಜರಿ ಮತದಾನ ನಡೀತಾ ಇದೆ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ 40% ಮೇಲೆ ಮತದಾನ ಆಗಿದೆ ಅಂತಂದ್ರೆ ಹ್ಯೂಜ್ ರೆಸ್ಪಾನ್ಸ್ ಈಗ ಜನರಿಂದ. ಬಹುಶಃ ಬಿಸಿಲು ಕಡಿಮೆ ಆದ್ಮೇಲೆ ಇನ್ನೂ ಜಾಸ್ತಿ ಆಗ್ಬೋದು ಮತದಾನ ಪ್ರಕ್ರಿಯೆ. ಏನಂತಾರೆ ಬಾಗಲಕೋಟೆಯ ಜನ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಇದ್ರ ಮಧ್ಯೆ ಈ ಜನ ಕಾಂಚಾಣದ ಸೌಂಡ್ ಬೇರೆ. ಶ್ರೀಪಾದ್ ಪಾಟೀಲ್, ಇವತ್ತಿನ ದಿವಸ ನೀವು ಹೇಳಿದ ಹಾಗೆ ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಮಧ್ಯಾಹ್ನದವರೆಗೆ ಕೂಡ ಏನು ಉಪಚುನಾವಣೆಯಲ್ಲಿ ಇಷ್ಟೊಂದು ಮತದಾನ ಆಗಿರಲಿಲ್ಲ. ಇವತ್ತು ಸಾಕಷ್ಟು ಮತದಾನ ಆಗುವ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಸುಡು ಬಿಸಿಲಿನಲ್ಲಿಯೂ ಕೂಡ ಸಾಕಷ್ಟು ಜನರು ಒಂದು ಮತದಾನಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಮತದಾನದ ಮಧ್ಯೆಯೂ ಕೂಡ ಬಾಗಲಕೋಟೆಯ ನವನಗರದಲ್ಲಿರ್ತಕ್ಕಂಥ ವಾಂಬೆ ಕಾಲನಿಯಲ್ಲಿ ಜನ ಕಾಂಚಾಣದ ಸದ್ದು ಕೂಡ ಆಗಿದೆ. ಅದೇನಂತಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಒಂದು ಏನು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ವು. ಆದರೆ ಇವತ್ತು ಹಾಡು ಹಗಲಲ್ಲಿ ಸಂತೋಷ್ ಎಂಬುವ ವ್ಯಕ್ತಿಯಿಂದ ಏನು ಕಾಂಗ್ರೆಸ್ಸಿನ ಸಂತೋಷ್ ಅನ್ನುವ ಒಂದು ವ್ಯಕ್ತಿಯಿಂದ ಏನು ದುಡ್ಡು ಹಂಚಿಕೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾದ ತಕ್ಷಣವೇ ಅಲ್ಲಿ ಸಾಕಷ್ಟು ಜನರು ಕೂಡ ಆ ಕಾರಿಗೆ ಒಂದು ಮುತ್ತಿಗೆ ಹಾಕುವಂಥ ಕೆಲಸವೂ ಕೂಡ ಆಗುತ್ತೆ. ಅಲ್ಲಿ ಏನು ಮುತ್ತಿಗೆ ಹಾಕಿದ ನಂತರ ಕೆಲವು ಹೆಣ್ಮಕ್ಳು ಅಲ್ಲಿ ದುಡ್ಡು ಇಸ್ಕೊಂಡಿರೋದು ಗೊತ್ತಾಗುತ್ತೆ. ಹಾಗಾಗಿ ಒಬ್ಬರು ಹೆಣ್ಮಕ್ಳನ್ನು ಕರೆದು ಕೇಳಿದಾಗ ಏನಿದೆ ನಿಮ್ಮ ಕೈಯಲ್ಲಿ ಅಂದಾಗ 500 ರೂಪಾಯಿ ಯಾರು ಕೊಟ್ಟರು, ಕಾಂಗ್ರೆಸ್ನವ್ರು ಕೊಟ್ಟರು ಅನ್ನುವಂಥ ನೇರವಾದ ಉತ್ತರವನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಹಿಂದೆ ಪ್ರಚಾರದ ವೇಳೆಯಲ್ಲಿಯೂ ಕೂಡ ಸಾಕಷ್ಟು BJP ಮುಖಂಡರು ವಿಷಯಗಳನ್ನು ಹೇಳ್ತಾ ಇದ್ದರು. ಏನಂದರೆ ಕಾಂಗ್ರೆಸ್ನವರು ದುಡ್ಡು ಮತ್ತು ಹಣ ಮತ್ತು ಹೆಂಡ ಹಂಚುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಅಂದರು. ಅದಕ್ಕೆ ನೇರವಾದಂಥ ಉದಾಹರಣೆಯು ಕೂಡ ಇವತ್ತು ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಇಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು. ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಕೂಡ ವೈರಲ್ ಆಗ್ತಾ ಇದ್ದು. ಆದರೆ ಇವತ್ತು ಹಾಡು ಹಗಲಲ್ಲಿ ಇಂಥ ಒಂದು ದುಡ್ಡು ಹಚ್ಚುವಂಥ ಕೆಲಸಕ್ಕೆ ಮುಂದಾದಂಥ ಕಾಂಗ್ರೆಸ್ ಮುಖಂಡ ಸಂತೋಷನನ್ನು ಕೂಡ ಈಗಾಗಲೇ ಅಲ್ಲಿದ್ದಂಥ ಸಾರ್ವಜನಿಕರು ಕೂಡ ಮುತ್ತಿಗೆ ಹಾಕುವುದರ ಜೊತೆಗೇನೆ ಆ ಕಾರ್ನಲ್ಲಿದ್ದಂಥ ಹಣವೂ ತೆಗೆದುಕೊಳ್ಳಕ್ಕೆ ಹೋಗ್ತಾರೆ. ಅದೇ ವೇಳೆಯಲ್ಲಿ ಪೊಲೀಸರು ಹೋಗಿ ಅಲ್ಲಿ ಎಲ್ಲವೂ ಕೂಡ ತಿಳಿಗೊಳಿಸುವಂಥ ಕೆಲಸ ಮಾಡ್ತಾರೆ. ಆದರೆ ಬಾಗಲಕೋಟೆಯಲ್ಲಿ ಹಾಡು ಹಗಲಿ ದುಡ್ಡು ಹಂಚುವಂಥ ಕೆಲಸಕ್ಕೆ ಮುಂದಾದಂಥದ್ದು ಸಾಕಷ್ಟು ಈಗಾಗಲೇ ಎರಡೂ ಪಕ್ಷಗಳಲ್ಲಿಯೂ ಕೂಡ ಭಾಳಷ್ಟು ಒಂದು ಬಿರುಸಿನ ಒಂದು ಏನು ಗುದ್ದಾಟವೂ ಕೂಡ ನಡೆದಿದೆ. ಯಾಕಂತಂದರೆ ಹೊರಗಿನಿಂದ ಗಾಡಿ ಮಾಡ್ಕೊಂಡು ಬರೋದ್ರ ಮುಖಾಂತರ ಮತದಾರರನ್ನು ಕರ್ಕೊಂಡು ಬಂದು ಇಲ್ಲಿ ವೋಟಿಂಗ್ ಮಾಡಿಸುವಂಥ ಕೆಲಸಕ್ಕೆ ಮುಂದಾಗುವಂಥದ್ದು ಆಗುತ್ತೆ. ಅದರ ಜೊತೆಗೇ ಹೋಗಬೇಕಾದ್ರೆ ಅವರಿಗೆ ದುಡ್ಡನ್ನು ಕೂಡ ಕೊಟ್ಟು ಕಳಿಸ್ತಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾಕಷ್ಟು ಜನರು ಹೇಳುವಂಥ ಮಾತಾಗಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ. ಬಾಗಲಕೋಟೆ ಅಖಾಡದಲ್ಲಿ ಜನ ಕಾಂಚಾಣ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಬಿರುಸಿನ ಮತದಾನ, ಮತ್ತೊಂದು ಕಡೆ ಕಾಂಚಾಣದ ಸದ್ದು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಅಖಾಡದಲ್ಲಿ ಜನ ಕಾಂಚಾಣದ್ದೇ ಸದ್ದು. ಹಾಡ ಹಗಲೇ ಮತದಾರರಿಗೆ ಹಣ ಹಂಚಿಕೆ ಆರೋಪ ಕಾಂಗ್ರೆಸ್ನ ವಿರುದ್ಧ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಮುಖಂಡರಿಂದ ಹಣ ಹಂಚಿಕೆ ಅಂತ ಮಹಿಳೆ ಹೇಳಿರೋದು. 500 ರೂಪಾಯಿ ನೋಟು ಪ್ರದರ್ಶನ ಮಾಡಿದ್ದು ಮಹಿಳಾ ಮತದಾರರು. ನವನಗರದ ವಾಂಬೆ ಕಾಲೋನಿಯಲ್ಲಿ ಹಣ ಹಂಚಿಕೆ. ಕಾಂಗ್ರೆಸ್ ಮುಖಂಡ ಸಂತೋಷ್ ಕಾರಿಗೆ ಸ್ಥಳೀಯರು ಈ ಸಂದರ್ಭದಲ್ಲಿ ಮುತ್ತಿಗೆ ಹಾಕಿರುವ ಘಟನೆಯೂ ಕೂಡ ನಡೆದಿದೆ. ನೋಡಿ, ಈ ಮಹಿಳೆ ನೇರವಾಗಿ ಕಾಂಗ್ರೆಸ್ ಹೆಸರನ್ನ ಹೇಳ್ತಾ ಇದ್ದಾರೆ.
500 ರೂಪಾಯಿ ನೋಟ್ ಕೊಟ್ಟರು. ಯಾರು ಕೊಟ್ಟರು ಅಂತಂದ್ರೆ ಕಾಂಗ್ರೆಸ್ನವರು ಅಂತ ಹೇಳ್ತಿದ್ದಾರೆ. ಈ ರೀತಿ ಜನ ಕಾಂಚಾಣದ ಸದ್ದು ಕೂಡ ಬಾಗಲಕೋಟೆ ಕ್ಷೇತ್ರದಲ್ಲಿ. ಒಂದ್ ಕಡೆ ರಣ ಬಿಸಿಲು, ಮತ್ತೊಂದು ಕಡೆ ಬಿಸಿ ನೋಟು. 500 ರೂಪಾಯಿ ಇಸ್ಕೋ ವೋಟ್ ಹಾಕು ಅನ್ನೋ ರೀತಿಯ ಪರಿಸ್ಥಿತಿ ಅಲ್ಲಿದೆ. ಅಲ್ಲಿ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ನೀವು ವಿಡಿಯೋನೂ ಕೂಡ ಗಮನಿಸಬಹುದು. ಒಬ್ಬ ಮಹಿಳೆಯ ಕೈಯಲ್ಲಿ 500 ರೂಪಾಯಿ ನೋಟು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸಿದ್ದು ದುತ್ತುರ್ಗಾವಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ ಬಾಗಲಕೋಟೆಯಲ್ಲಿ ಭಾರಿ ಭರ್ಜರಿ ಮತದಾನ ನಡೀತಾ ಇದೆ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ 40% ಮೇಲೆ ಮತದಾನ ಆಗಿದೆ ಅಂತಂದ್ರೆ ಹ್ಯೂಜ್ ರೆಸ್ಪಾನ್ಸ್ ಈಗ ಜನರಿಂದ. ಬಹುಶಃ ಬಿಸಿಲು ಕಡಿಮೆ ಆದ್ಮೇಲೆ ಇನ್ನೂ ಜಾಸ್ತಿ ಆಗ್ಬೋದು ಮತದಾನ ಪ್ರಕ್ರಿಯೆ. ಏನಂತಾರೆ ಬಾಗಲಕೋಟೆಯ ಜನ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಇದ್ರ ಮಧ್ಯೆ ಈ ಜನ ಕಾಂಚಾಣದ ಸೌಂಡ್ ಬೇರೆ. ಶ್ರೀಪಾದ್ ಪಾಟೀಲ್, ಇವತ್ತಿನ ದಿವಸ ನೀವು ಹೇಳಿದ ಹಾಗೆ ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಮಧ್ಯಾಹ್ನದವರೆಗೆ ಕೂಡ ಏನು ಉಪಚುನಾವಣೆಯಲ್ಲಿ ಇಷ್ಟೊಂದು ಮತದಾನ ಆಗಿರಲಿಲ್ಲ. ಇವತ್ತು ಸಾಕಷ್ಟು ಮತದಾನ ಆಗುವ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಸುಡು ಬಿಸಿಲಿನಲ್ಲಿಯೂ ಕೂಡ ಸಾಕಷ್ಟು ಜನರು ಒಂದು ಮತದಾನಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಮತದಾನದ ಮಧ್ಯೆಯೂ ಕೂಡ ಬಾಗಲಕೋಟೆಯ ನವನಗರದಲ್ಲಿರ್ತಕ್ಕಂಥ ಬಾಂಬೆ ಕಾಲನಿಯಲ್ಲಿ ಜನ ಕಾಂಚಾಣದ ಸದ್ದು ಕೂಡ ಆಗಿದೆ. ಅದೇನಂತಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಒಂದು ಏನು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ವು. ಆದರೆ ಇವತ್ತು ಹಾಡು ಹಗಲಲ್ಲಿ ಸಂತೋಷ್ ಎಂಬುವ ವ್ಯಕ್ತಿಯಿಂದ ಏನು ಕಾಂಗ್ರೆಸ್ಸಿನ ಸಂತೋಷ್ ಅನ್ನುವ ಒಂದು ವ್ಯಕ್ತಿಯಿಂದ ಏನು ದುಡ್ಡು ಹಂಚಿಕೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾದ ತಕ್ಷಣವೇ ಅಲ್ಲಿ ಸಾಕಷ್ಟು ಜನರು ಕೂಡ ಆ ಕಾರಿಗೆ ಒಂದು ಮುತ್ತಿಗೆ ಹಾಕುವಂಥ ಕೆಲಸವೂ ಕೂಡ ಆಗುತ್ತೆ. ಅಲ್ಲಿ ಏನು ಮುತ್ತಿಗೆ ಹಾಕಿದ ನಂತರ ಕೆಲವು ಹೆಣ್ಮಕ್ಳು ಅಲ್ಲಿ ದುಡ್ಡು ಇಸ್ಕೊಂಡಿರೋದು ಗೊತ್ತಾಗುತ್ತೆ. ಹಾಗಾಗಿ ಒಬ್ಬರು ಹೆಣ್ಮಕ್ಳನ್ನು ಕರೆದು ಕೇಳಿದಾಗ ಏನಿದೆ ನಿಮ್ಮ ಕೈಯಲ್ಲಿ ಅಂದಾಗ 500 ರೂಪಾಯಿ ಯಾರು ಕೊಟ್ಟರು, ಕಾಂಗ್ರೆಸ್ನವ್ರು ಕೊಟ್ಟರು ಅನ್ನುವಂಥ ನೇರವಾದ ಉತ್ತರವನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಹಿಂದೆ ಪ್ರಚಾರದ ವೇಳೆಯಲ್ಲಿಯೂ ಕೂಡ ಸಾಕಷ್ಟು BJP ಮುಖಂಡರು ವಿಷಯಗಳನ್ನು ಹೇಳ್ತಾ ಇದ್ದರು. ಏನಂದರೆ ಕಾಂಗ್ರೆಸ್ನವರು ದುಡ್ಡು ಮತ್ತು ಹಣ ಮತ್ತು ಹೆಂಡ ಹಂಚುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಅಂದರು. ಅದಕ್ಕೆ ನೇರವಾದಂಥ ಉದಾಹರಣೆಯು ಕೂಡ ಇವತ್ತು ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಇಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು. ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಕೂಡ ವೈರಲ್ ಆಗ್ತಾ ಇದ್ದು. ಆದರೆ ಇವತ್ತು ಹಾಡು ಹಗಲಲ್ಲಿ ಇಂಥ ಒಂದು ದುಡ್ಡು ಹಚ್ಚುವಂಥ ಕೆಲಸಕ್ಕೆ ಮುಂದಾದಂಥ ಕಾಂಗ್ರೆಸ್ ಮುಖಂಡ ಸಂತೋಷನನ್ನು ಕೂಡ ಈಗಾಗಲೇ ಅಲ್ಲಿದ್ದಂಥ ಸಾರ್ವಜನಿಕರು ಕೂಡ ಮುತ್ತಿಗೆ ಹಾಕುವುದರ ಜೊತೆಗೇನೆ ಆ ಕಾರ್ನಲ್ಲಿದ್ದಂಥ ಹಣವೂ ತೆಗೆದುಕೊಳ್ಳಕ್ಕೆ ಹೋಗ್ತಾರೆ. ಅದೇ ವೇಳೆಯಲ್ಲಿ ಪೊಲೀಸರು ಹೋಗಿ ಅಲ್ಲಿ ಎಲ್ಲವೂ ಕೂಡ ತಿಳಿಗೊಳಿಸುವಂಥ ಕೆಲಸ ಮಾಡ್ತಾರೆ. ಆದರೆ ಬಾಗಲಕೋಟೆಯಲ್ಲಿ ಹಾಡು ಹಗಲಿ ದುಡ್ಡು ಹಂಚುವಂಥ ಕೆಲಸಕ್ಕೆ ಮುಂದಾದಂಥದ್ದು ಸಾಕಷ್ಟು ಈಗಾಗಲೇ ಎರಡೂ ಪಕ್ಷಗಳಲ್ಲಿಯೂ ಕೂಡ ಭಾಳಷ್ಟು ಒಂದು ಬಿರುಸಿನ ಒಂದು ಏನು ಗುದ್ದಾಟವೂ ಕೂಡ ನಡೆದಿದೆ. ಯಾಕಂತಂದರೆ ಹೊರಗಿನಿಂದ ಗಾಡಿ ಮಾಡ್ಕೊಂಡು ಬರೋದ್ರ ಮುಖಾಂತರ ಮತದಾರರನ್ನು ಕರ್ಕೊಂಡು ಬಂದು ಇಲ್ಲಿ ವೋಟಿಂಗ್ ಮಾಡಿಸುವಂಥ ಕೆಲಸಕ್ಕೆ ಮುಂದಾಗುವಂಥದ್ದು ಆಗುತ್ತೆ. ಅದರ ಜೊತೆಗೇ ಹೋಗಬೇಕಾದ್ರೆ ಅವರಿಗೆ ದುಡ್ಡನ್ನು ಕೂಡ ಕೊಟ್ಟು ಕಳಿಸ್ತಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾಕಷ್ಟು ಜನರು ಹೇಳುವಂಥ ಮಾತಾಗಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.